ಇನ್ನೊಂದು ಕೋಲ್ಡ್ ಡ್ರಿಂಕ್ಸ್ ವಿಚಾರ ಈ ಮಕ್ಕಳ ಹಕ್ಕುಗಳ ಆಯೋಗದವರು ಒಂದು ಸ್ಯಾಂಪಲ್ ತೆಗೆದುಕೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದರೆ ಅದರಲ್ಲಿ ಏನೋ ಕೋಲ್ಡ್ ಡ್ರಿಂಕ್ ಆಲ್ಕೋಹಾಲಿಕ್ ಕಂಟೆಂಟ್ ಇದೆ ಅಂತ ಹೇಳಿ ಅದೇ ಚೆಕಪ್ ಮಾಡ್ತಾರೆ. ಯಾಕಂದರೆ ಯಾವ್ಯಾವ ಈ ಥರ ಅಂಶಗಳು ಹಿಂದೆ ಎಲ್ಲ ನಾವು ಮಾಡಿದ್ದೀವಿ. ಈ ಕೂಲ್ ಡ್ರಿಂಕ್ಸಲ್ಲಿ ಎಲ್ಲ ಸುಮಾರು ಚೆಕ್ ಎಲ್ಲ ಮಾಡಿದ್ದೀವಿ ಮತ್ತು ಅದರ ಬಗ್ಗೆ ಎಲ್ಲ ಏನು ಮಾದರಿಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಅದೆಲ್ಲ ಮಾಡಿದ್ದಾರೆ. ಇವರು ಹೇಳ್ತಾ ಇರೋದ್ರಿಂದ ಮತ್ತೊಮ್ಮೆ ಅದನ್ನು ಚೆಕ್ ಮಾಡಿಸೋಣ. ಶಾಲಾ ಕಾಲೇಜ್ ಸುತ್ತಮುತ್ತ ಮಾಡಿಸ್ತೀರಾ ಸರ್? ಯಾಕಂದರೆ ತುಂಬ ಜನ ಅಡಿಕ್ಟ್ ಆಗ್ತಾ ಇದ್ದಾರೆ ಅದಕ್ಕೆ ಅಂತ. ಇಲ್ಲ, ಗೊತ್ತಿಲ್ಲ ನಮ್ಗೆ ಏನಾಗ್ತದೆ, ಏನೂ ಗೊತ್ತಿಲ್ಲದೇ ಮಾತಾಡೋದು ಸರಿಯಲ್ಲ. ಮೊದಲು ಒಂದ್ಸಲ ಪೂರ್ತಿ ಚೆಕ್ ಮಾಡಿ ಸ್ಯಾಂಪಲ್ಗಳು ತೊಗೊಂಡು ಚೆಕ್ ಮಾಡಿಸ್ತೀವಲ್ಲ. ಓಕೆ, ಶೇಕಡ 15% ಕೊಡಬೇಕು ಅಂತ ಹೇಳಿ ಅದು ಇವತ್ತು ಸಚಿವ ಸಂಪುಟ ಸಭೆ ಇದೆ. ಈಗ ನಮ್ಮ ಉದ್ದೇಶ ಒಳ ಮೀಸಲಾತಿ ಆಗಬೇಕು ಅಂತ ಸರ್ಕಾರದ ನಿಲುವು. ಅದರ ಬಗ್ಗೆ ಏನಿಲ್ಲ. ಇದೇನಾಗಿದೆ ಅಂತ ಹೇಳಿದ್ರೆ ಕೋರ್ಟು ಅದು ಸ್ಟೇಗೆ ಬಂದಿರೋದ್ರಿಂದ ಅದು ಆಗಲಿಲ್ಲ. ಒಳ ಮೀಸಲಾತಿ ಬಗ್ಗೆ ನಮ್ಮ ಸ್ಪಷ್ಟ ನಿಲುವು ಆಗಬೇಕು ಅಂತ. ಎಡ ಬಲ ಮತ್ತು ಬೋವಿ ಲಂಬಾಣಿ ಮತ್ತು ಅಲೆಮಾರರು ಎಲ್ರಿಗೂ ಸಿಗಬೇಕು ಅಂತ ಈಗ ಇರುವಂಥದ್ದು ಈ ಹೊಸ ಬೆಳವಣಿಗೆಯಿಂದ. ಮತ್ತು ಇವತ್ತು ನಮ್ಮ ಏನು ನಿಂತಿರುವಂಥ ಹುದ್ದೆಗಳ ನೇಮಕಾತಿ ಅದನ್ನು ತಡ ಆಗಬಾರ್ದು ಅಂತ ಈಗ ಒಂದು ತೀರ್ಮಾನ ಈಗ ಮುಂದಕ್ಕೆ ಮಾಡ್ಕೊಂಡು ಹೋಗೋಣ. ಕೋರ್ಟ್ನಲ್ಲಿ ಏನಾಗುತ್ತೆ ನೋಡಿಕೊಂಡು ಆಮೇಲೆ ಅದ್ರ ಬಗ್ಗೆ ಕ್ರಮ ತಗೊಳ್ಳೋಣ. ಆದರೂ ಇವತ್ತು ಮತ್ತೆ ಸಚಿವ ಸಂಪುಟದಲ್ಲಿ ಬರ್ತದೆ. ಅದರ ಒಂದು ತೀರ್ಮಾನ ಏನಾದರೂ ಕೂಡ ಒಂದು ಇತ್ಯರ್ಥ ಆಗಬೇಕು. ಯಾಕಂದರೆ ಇದು ಸುಮ್ಮನೆ ನಾವು ಇದೇ ಥರ ಬೆಳೆಸ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ, ಒಳ್ಳೆಯದೂ ಅಲ್ಲ. ಅದಕ್ಕೆ ಏನಾದರೂ ಒಂದು ಅಂತಿಮ ತೀರ್ಮಾನ ನಾವು ಮಾಡ್ಕೋಬೇಕಾಗ್ತದೆ. ಥ್ಯಾಂಕ್ ಯು. ಮಾಡಿ ಕರೋ ಬೋಲೆಂಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.